ಈ ಕಂಪ್ನಿ ಕಳೆದ 15 ದಿವಸದಲ್ಲಿ ಸುಮಾರು 30% ಮೇಲೋಗಿದೆ. ಮಾರ್ಕೆಟ್ ರಿಕವರಿ ಆದ ತಕ್ಷಣ ಈ ಕಂಪ್ನಿ ದಿಸಕ್ಕೆ 5% ಅಂತ 30% ಮೇಲೋಗಿದೆ. ಈ ಕಂಪ್ನಿ ಏನ್ ಮಾಡುತ್ತೆ, ಹೆಂಗ್ ದುಡ್ಡು ಮಾಡುತ್ತೆ, ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ನೀವು ಈ ಸ್ಟೋರಿ ಕೇಳಿ. 1965-66ರಲ್ಲಿ ವಾರನ್ ಬಫೆಟ್ ಒಂದು ಕಂಪ್ನಿ ಬೈ ಮಾಡಿರ್ತಾರೆ, ಅದು ಬರ್ಕ್ಷೈರ್ ಹಾಥ್ವೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ಒಂದ್ಸಲ ವಿಡಿಯೋ ಮಾಡಿದೀವಿ. ಅವ್ರು ಆ ಕಂಪ್ನಿ ಬೈ ಮಾಡಿದಾಗ ಬರ್ಕ್ಷೈರ್ ಹಾಥ್ವೆ ಏನ್ ಕೆಲಸ ಮಾಡ್ತಿರುತ್ತೆ ಅಂದ್ರೆ ಟೆಕ್ಸ್ಟೈಲ್ ಕೆಲಸ ಮಾಡ್ತಿರುತ್ತೆ. ಅಂದ್ರೆ ಆ ಕಂಪ್ನಿ ಟೆಕ್ಸ್ಟೈಲ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರುತ್ತೆ. ಆ ಟೈಮಲ್ಲಿ ಒಬ್ಬ ಬಂದ್ಬಿಟ್ಟು ವಾರನ್ ಬಫೆಟ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ನನ್ನ ಹತ್ರ ಒಂದು ಮಿಷಿನ್ ಇದೆ, ಈ ಮಿಷಿನ್ನ ನಿಮ್ಮ ಫ್ಯಾಕ್ಟ್ರಿನಲ್ಲಿ ಯೂಸ್ ಮಾಡ್ಕೊಂಡ್ರೆ ನಿಮ್ಮದು ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ, ಅಂದರೆ ನೀವು ಜಾಸ್ತಿ ಬಟ್ಟೆನ ಹೊಲಿಬೋದು ಕಮ್ಮಿ ಎಂಪ್ಲಾಯಿನ ಇಟ್ಕೊಂಡು ಅಂತ ಅವನು ಬಂದು ಸೆಲ್ ಮಾಡಕ್ಕೆ ಬರ್ತಾನೆ. ಆಗ ವಾರನ್ ಬಫೆಟ್ ಕೇಳ್ತಾರೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಅವ್ನು ಹೇಳ್ತಾನೆ, ಈ ಮಿಷಿನಿಂದ ನೀವು ಜಾಸ್ತಿ ಔಟ್ಪುಟ್ ತೆಗಿಬೋದು, ಇದರಿಂದ ಕಮ್ಮಿ ಎಂಪ್ಲಾಯ್ ಬೇಕಾಗಿರೋದ್ರಿಂದ ನಿಮ್ಮದು ಮ್ಯಾನ್ ಪವರ್ ಕಮ್ಮಿ ಆಗುತ್ತೆ, ಕಾಸ್ಟು ಕಮ್ಮಿ ಆಗುತ್ತೆ. ಒಂದು ಶರ್ಟ್ ತಯಾರು ಮಾಡೋಕ್ಕೆ ಮುಂಚೆ 1000 ರೂಪಾಯಿ ಬೇಕಾಗಿದ್ರೆ ಈ ಮಿಷಿನ್ ಯೂಸ್ ಮಾಡ್ಕೊಂಡ್ರೆ ಒಂದು 500 ರೂಪಾಯಿಗೆ ಈ ಶರ್ಟ್ನ ತಯಾರು ಮಾಡ್ಬೋದು. ಈ ಶರ್ಟ್ನ ತಗೊಂಡೋಗಿ ನೀವು ಮಾರ್ಕೆಟಲ್ಲಿ 500 ರೂಪಾಯಿಗೆ ಸೆಲ್ ಮಾಡಿದ್ರೆ ನಿಮ್ಮ ಕಾಂಪಿಟೇಟ್ರು ನಿಮ್ಮನ್ನು ಬೀಟ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ನೀವು 500 ರೂಪಾಯಿಗೆ ಸೆಲ್ ಮಾಡ್ತಿರ್ತೀರಾ, ಅವ್ನು ಎಂಪ್ಲಾಯ್ ಇಟ್ಕೊಂಡು 1000 ರೂಪಾಯಿಗೆ ಸೆಲ್ ಮಾಡ್ತಿದ್ದಾನೆ. ಇದರಿಂದ ಏನಾಗುತ್ತೆ, ನೀವು ಮಾರ್ಕೆಟ್ನ ಗ್ರ್ಯಾಬ್ ಮಾಡ್ಬೋದು, ಸೇಲ್ಸ್ನ ಜಾಸ್ತಿ ಮಾಡ್ಬೋದು ಅಂತ ಐಡಿಯಾ ಕೊಡ್ತಾನೆ. ಆದರೆ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನು ಯಾವ ರೀತಿ ಥಿಂಕ್ ಮಾಡ್ತಾನೆ ಅಂತ ಈ ವಾರನ್ ಬಫೆಟ್ ನೋಡಿ ನಾವು ಕಲಿಬೇಕು. ಅವ್ರು ಹೇಳ್ತಾರೆ, ಅಬ್ಸಲ್ಯೂಟ್ಲಿ ಗುಡ್ ಐಡಿಯಾ, ಸೂಪರ್ ಐಡಿಯಾ, ವಂಡರ್ಫುಲ್ ಐಡಿಯಾ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ನೀನು ಇದೇ ಥರ ಪ್ರಾಡಕ್ಟ್ನ ಬೇರೆ ಬೇರೆ ಕಂಪ್ನಿಗಳಿಗೂ ಸೆಲ್ ಮಾಡ್ತೀಯ ಅಂತ ಕೇಳ್ತಾರೆ. ಅವ್ನು ಹೇಳ್ತಾನೆ, ಹೌದು ಸ್ವಾಮಿ, ಸೆಲ್ ಮಾಡೇ ಮಾಡ್ತೀನಿ ಅಂತ. ಅದೇ ರೀತಿ ನಾನೇನಾದರೂ ಈ ಮಿಷಿನ್ನ ನನ್ನ ಫ್ಯಾಕ್ಟ್ರಿ ಒಳಗೆ ಇನ್ಸ್ಟಾಲ್ ಮಾಡಿದ್ರೆ ನಾನು 500 ರೂಪಾಯಿಗೆ ಸೆಲ್ ಮಾಡ್ತೀನಿ. ನಮ್ಮ ಕಾಂಪಿಟೇಟ್ರಿಗೆ ತಗೊಂಡೋಗಿ ಕೊಡ್ತೀಯಾ, ಯಾರನ್ನೋ ಒಬ್ಬರು ಅವರು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ತಗೊಂಡೋಗಿ ಕೊಡ್ತೀಯಾ, ಅವರು ಕೂಡ ನೀವು ಮಿಷಿನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅವರು 500 ರೂಪಾಯಿ ಶರ್ಟ್ನ ಸೆಲ್ ಮಾಡ್ತಾರೆ. ಇದೇ ರೀತಿ ನೀನು ಇದನ್ನೇ ಎಲ್ಲರಿಗೂ ಹೇಳ್ಕೊಂಡು ಸೆಲ್ ಮಾಡ್ಕೊಂಡು ಬರ್ತೀಯಾ, ಆಗ ಎಲ್ಲರೂ 500 ರೂಪಾಯಿ ಶರ್ಟ್ನ ತಯಾರು ಮಾಡ್ತಾರೆ. ಮತ್ತೆ ಇದರಲ್ಲಿ ನಾನು ದುಡ್ಡು ಮಾಡ್ತೀನೋ, ನನ್ನ ಕಾಂಪಿಟೇಟರ್ ದುಡ್ಡು ಮಾಡ್ತಾನೋ ಇಲ್ಲ ಗೊತ್ತಿಲ್ಲ, ನೀನಂತೂ ದುಡ್ಡು ಮಾಡೇ ಮಾಡ್ತೀಯಾ ಅಂತ ಹೇಳ್ತಾರೆ. ಈ ರೀಸನಿಂದನೇ ನಾನು ನಿನ್ನ ಮಿಷಿನ್ನ ತಗೊಳಲ್ಲ, ಹೋಗು ಅಂತ ವಾರನ್ ಬಫೆಟ್ ಕಳಿಸ್ತಾರೆ. ಆ್ಯಕ್ಚುಲಿ ನಿಮ್ಗೆ ಇಲ್ಲೇನು ಗೊತ್ತಾಯ್ತು ಹೇಳಿ, ಆ ಮಿಷಿನ್ ತಂದು ಎಂಪ್ಲಾಯೀಸ್ ಇಟ್ಟು ದಾರ ಬೈ ಮಾಡಿ ಎಲ್ಲ ಮಾಡಿ ಆ ಶರ್ಟ್ನ ತಯಾರು ಮಾಡಿ ಸೆಲ್ ಮಾಡೋ ಟೆಕ್ಸ್ಟೈಲ್ ಕಂಪ್ನಿ ದುಡ್ಡು ಮಾಡುತ್ತಾ ಇಲ್ಲ ಗೊತ್ತಿಲ್ಲ, ಆದರೆ ಆ ಮಿಷಿನ್ ತಯಾರು ಮಾಡೋ ಕಂಪ್ನಿ ದುಡ್ಡು ಮಾಡೇ ಮಾಡುತ್ತೆ. ಯಾಕಂದರೆ ಅದು ಇವರೊಬ್ಬರಿಗೆ ಸೆಲ್ ಮಾಡಿರಲ್ಲ, ಎಲ್ರಿಗೂ ಸೆಲ್ ಮಾಡಿರುತ್ತೆ. ಈಗ ನಾವು ಮಾತಾಡೋಕೆ ಹೋಗ್ತಿರೋ ಕಂಪ್ನಿನೂ ಇದೇ ಥರ ಕೆಲಸ ಮಾಡೋದು. ಈ ಕಂಪ್ನಿ ಹತ್ರ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಯಾರೇ 2 ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದಾರೆ ಎಲ್ಲರಿಗೂ ಈ ಕಂಪ್ನಿ ಇವ್ರ ಪ್ರಾಡಕ್ಟ್ನ ಸೆಲ್ ಮಾಡುತ್ತಾರೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಈ ಕಂಪ್ನಿ ಬಗ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ತುಂಬ ಜನ ನನಗೆ ಕೇಳ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೋ ಒಂದು ಒಳ್ಳೆ ಬುಕ್ ಇದ್ರೆ ಹೇಳಿ ಸರ್ ಅಂತ. ನಾನು ಯಾವಾಗಲೂ ರೆಕಮೆಂಡ್ ಮಾಡೋದಂದ್ರೆ ದಟ್ ಈಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಮಾಸ್ಟರ್ ಮೈಂಡ್. ಈ ಬುಕ್ ಎಷ್ಟು ಸೂಪರ್ ಆಗಿದೆ ಅಂದರೆ ವಿಜುವಲಿನೇ ನೋಡೋಕೆ ಚೆನ್ನಾಗಿದೆ, ಅಂದರೆ ವಿಡಿಯೋ ನೋಡ್ದಂಗೆ ಆಗುತ್ತೆ ನೀವು ಈ ಬುಕ್ ಓದ್ತಾ. ಈ ಬುಕ್ಕಲ್ಲಿ ಎಲ್ಲ ಇದೆ, ವ್ಯಾಲ್ಯೂಯೇಷನ್ ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಇದೆ, ಒಂದು ಕಂಪ್ನಿನ ಯಾವ ರೀತಿ ಪಿಕ್ ಮಾಡಬೇಕು, ಒಂದು ಕಂಪ್ನಿ ಅಂದ್ರೇನು, ಶೇರ್ಸ್ ಅಂದ್ರೇನು, ಬೇಸಿಕ್ಕಿಂದನೂ ಇದೆ. ನೀವು ಯಾವ ಕೋರ್ಸು ಬೈ ಮಾಡಬೇಕಾಗಿಲ್ಲ, ನೀವು ಈ ಬುಕ್ನ ಓದ್ಬಿಟ್ರೆ. ಬುಕ್ ಓದೋದು ಅಷ್ಟು ಡಿಫಿಕಲ್ಟ್ ಅನ್ಸಲ್ಲ, ಯಾಕಂದರೆ ನಿಮ್ಗೊಂಥರ ಏನೋ ಕಾಮಿಕ್ ಬುಕ್ ಓದಂಗೆ ಅನ್ಸುತ್ತೆ. ಈ ಬುಕ್ಕಲ್ಲಿ ಎಲ್ಲನೂ ಇದೆ, ಯಾವ ರೀತಿ ಕಂಪ್ನಿನ ಬೈ ಮಾಡಬೇಕು, ಯಾವ ರೀತಿ ಕಂಪ್ನಿನ ಸೇಲ್ ಮಾಡಬೇಕು, ಒಂದು ಶೇರ್ಸ್ನ ಬೈ ಮಾಡಬೇಕಂದ್ರೆ ಏನೆಲ್ಲ ನೋಡಬೇಕು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು, ಬ್ಯಾಲೆನ್ಸ್ ಶೀಟ್ ಅಂದರೆ ಏನು, ವ್ಯಾಲ್ಯೂಯೇಷನ್ ಅಂದರೆ ಏನು, ಎಕ್ಸಿಟ್ ಮಾಡೋದು ಹೆಂಗೆ, ಪ್ರತಿಯೊಂದು ಡೀಟೇಲು ನಿಮಗೆ ಈ ಬುಕ್ಕಲ್ಲಿ ಸಿಗುತ್ತೆ. ಮತ್ತೆ ಈ ಕಂಪ್ನಿ ನೇಮ್ ಬಂದ್ಬಿಟ್ಟು ಝೀಬ್ರಾ ಲರ್ನ್ ಅಂತ. ಇವ್ರು ರೀಸೆಂಟ್ಲಿ ಶಾರ್ಕ್ ಟ್ಯಾಂಕಲ್ಲೂ ಕೂಡ ಬಂದಿದ್ರು, ಅಲ್ಲಿ ಇವ್ರಿಗೆ ಡೀಲ್ ಕೂಡ ಸಿಕ್ಕಿದೆ. ಅಂದರೆ ಈ ಕಂಪ್ನಿ ದೊಡ್ಡ ಕಂಪ್ನಿ. ನೀವೇನಾದರೂ ಈ ಬುಕ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ಏಂಜಲ್ 15 ಅನ್ನೋ ಒಂದು ಕೂಪನ್ ಕೋಡ್ನ ಯೂಸ್ ಮಾಡ್ಕೊಂಡು ಬೈ ಮಾಡಿ, ನಿಮಗೆ 15% ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ವಾರನ್ ಬಫೆಟ್ ಹೇಳ್ದಂಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ದ ವರ್ಲ್ಡ್ ಇಸ್ ನಾಲೆಡ್ಜಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದು ಜಾಸ್ತಿ ನಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ರಿಟರ್ನ್ ಕೊಡುತ್ತೆ. ಅದೇ ರೀತಿ ನೀವೇನಾದರೂ ಈ ಬುಕ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ. ನಾವು ಈ ಕಂಪ್ನಿ ಬಗ್ಗೆ ಮಾತಾಡ್ತಿರೋದು ಜಸ್ಟ್ ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಈ ಕಂಪ್ನಿನ ಬೈ ಸೆಲ್ ಮಾಡೋಕ್ಕೂ ಮುಂಚೆ ನೀವೇ ಒಂದ್ಸಲ ಅನಲೈಸಿಸ್ ಮಾಡಿ ಡಿಸೈಡ್ ಮಾಡಿ ಬೈ ಸೆಲ್ ಮಾಡಿ. ನಮ್ಮ ಮಾತು ಕೇಳ್ಕೊಂಡು ಬೈ ಸೆಲ್ ಮಾಡಬೇಡಿ, ಯಾಕಂದರೆ ಇದೇ ರೀತಿ ನಾವು ಮುಂದಿನ ವಾರ ಒಂದು ಕಂಪ್ನಿನ ಅನಲೈಸ್ ಮಾಡ್ತೀವಿ, ಅದ್ರ ಮುಂದೆ ಇನ್ನೊಂದು ಕಂಪ್ನಿನ ಅನಲೈಸ್ ಮಾಡ್ತೀವಿ. ಮಾಡಿದ್ದೆಲ್ಲನೂ ನೀವು ಬೈ ಮಾಡೋಕ್ಕಾಗಲ್ಲ. ಇದನ್ನು ಜಸ್ಟ್ ಇನ್ಫಾರ್ಮೇಷನ್ ಪರ್ಪಸ್ಗೋಸ್ಕರ ತಗೊಳ್ಳಿ. ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಈ ಕಂಪ್ನಿ ನೇಮು ಆಸ್ಕ್ ಆಟೋಮೋಟಿವ್ ಅಂತ. ಈ ಕಂಪ್ನಿ ಏನು ಮಾಡುತ್ತೆ, ನೀವು ಯಾವ್ಯಾವ 2 ವೀಲರ್ ಗಾಡಿ ನೋಡ್ತೀರಲ್ವಾ, 2 ವೀಲರಲ್ಲಿ ಏನಿರುತ್ತೆ, ಪಿಸ್ಟನ್ ಇರುತ್ತೆ, ಕನೆಕ್ಟಿಂಗ್ ರಾಡ್ಸ್ ಇರುತ್ತೆ, ಸ್ಪಾರ್ಕ್ ಪ್ಲಗ್ ಇರುತ್ತೆ, ಸಿಲಿಂಡರ್ ಹೆಡ್ ಇರುತ್ತೆ, ಕಾರ್ಬೊರೇಟರ್ ಇರುತ್ತೆ. ಅದೇ ಏನಾದರೂ EV ಗಾಡಿ ಆದರೆ ಎಲೆಕ್ಟ್ರಿಕ್ ಮೋಟರ್ ಇರುತ್ತೆ, ಕಂಟ್ರೋಲರ್ ಇರುತ್ತೆ, ಬ್ಯಾಟ್ರಿ ಪ್ಯಾಕ್ ಇರುತ್ತೆ, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರುತ್ತೆ. ಮತ್ತು 2 ಗಾಡಿಗಳಲ್ಲಿ ಏನು ಕಾಮನ್ ಆಗಿರುತ್ತೆ ಅಂದರೆ ಒಂದು ಸಸ್ಪೆನ್ಷನ್ 2 ಗಾಡಿನಲ್ಲೂ ಕಾಮನ್ ಆಗಿರುತ್ತೆ. ಮತ್ತು ಬ್ರೇಕಿಂಗ್ ಶೂ, ಡ್ರಮ್ಮು, ಬ್ರೇಕ್ ಲೈನರು, ಮತ್ತು ಹೆಡ್ಲೈಟು, ಇಂಡಿಕೇಟ್ರು, ಹಾರನ್ನು, ಸೆನ್ಸರ್ಸು, ಡಿಸ್ಪ್ಲೇ
ಇದೆಲ್ಲನೂ ಎರಡು ಗಾಡಿನಲ್ಲೂ ಕಾಮನ್ ಆಗಿರುತ್ತೆ. ಈ ಕಂಪ್ನಿ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಅಂದರೆ ಬ್ರೇಕಿಂಗ್ ಸಿಸ್ಟಮಲ್ಲಿ ಬ್ರೇಕ್ ಪ್ಯಾನಲ್ ಅಸೆಂಬ್ಲಿ, ಬ್ರೇಕ್ ಶೂ, ಬ್ರೇಕ್ ಪ್ಯಾಡ್ಸು, ಬ್ರೇಕ್ ಲೈನಿಂಗು ಇವೆಲ್ಲ ಬರ್ತವೆ. ಅಂದರೆ ನೀವು ಟೂ ವೀಲರ್ ಗಾಡಿ ಓಡಿಸ್ತಿರ್ತೀರಾ, ಗಾಡಿ ಓಡಿಸ್ತಾ ಸಡನ್ನಾಗಿ ಬ್ರೇಕ್ ಹಿಡಿತೀರಾ, ಬ್ರೇಕ್ ಹಿಡಿದ ತಕ್ಷಣ ಗಾಡಿ ನಿಂತ್ಕೊಳತ್ತಲ್ಲ, ಆ ಗಾಡಿ ನಿಂತ್ಕೊಬೇಕಂದ್ರೆ ಆ ಬ್ರೇಕಿಂಗ್ ಸಿಸ್ಟಮಲ್ಲಿ ತುಂಬ ಪ್ರಾಡಕ್ಟ್ ಇರ್ತವೆ. ಬ್ರೇಕಿಂಗ್ ಶೂ ಇರುತ್ತೆ, ಮತ್ತು ಬ್ರೇಕಿಂಗ್ ಅಸೆಂಬ್ಲಿ ಇರುತ್ತೆ, ಮತ್ತು ಬ್ರೇಕಿಂಗ್ ಪ್ಯಾಡ್ಸ್ ಇರುತ್ತೆ. ಅಂದರೆ ನೀವು ಬ್ರೇಕ್ ಹಿಡಿದ ತಕ್ಷಣ ಗಾಡಿ ನಿಂತ್ಕೊಳಕ್ಕೆ ಏನೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ ಅದೆಲ್ಲ ಈ ಕಂಪ್ನಿ ಮಾಡುತ್ತೆ. ಅದು ABS ಕೂಡ ಆಗಿರ್ಬೋದು, ಡಿಸ್ಕ್ ಬ್ರೇಕ್ ಕೂಡ ಆಗಿರ್ಬೋದು, ಅವೆಲ್ಲನೂ ಈ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಈ ಕಂಪ್ನಿಗೆ ಇದರಿಂದ 38% ರೆವೆನ್ಯೂ ಬರುತ್ತೆ. ಅಂದರೆ ಈ ಕಂಪ್ನಿ ಏನಾದರೂ ₹100 ದುಡಿದಿದ್ರೆ ಈ ಬ್ರೇಕಿಂಗ್ ಸಿಸ್ಟಮಿಂದ ಈ ಕಂಪ್ನಿ ₹38 ದುಡ್ಡು ಮಾಡುತ್ತೆ. ಇನ್ನೂ ಒಂದು ಸೆಗ್ಮೆಂಟ್ ಇದೆ ಇವ್ರದ್ದು, ಅದೇನಂದರೆ ಅಲ್ಯೂಮಿನಿಯಂ ಲೈಟ್ ವೆಯ್ಟ್ ಪ್ರಿಸಿಷನ್ ಅಂತ. ಇದರಿಂದ ಈ ಕಂಪ್ನಿಗೆ 43% ರೆವೆನ್ಯೂ ಬರುತ್ತೆ. ಹಂಗಂದ್ರೆ ನೀವೇನಂತ ಕೇಳ್ಬೋದು, ನೀವು ಇಂಜಿನಲ್ಲಿ ನೋಡಿರ್ಬೋದು, ಇಂಜಿನಲ್ಲಿ ಕ್ರ್ಯಾಂಕ್ ಕೇಸ್ ಅಂತ ಬರುತ್ತೆ, ಇಂಜಿನ್ ಬ್ಲಾಕ್ ಅಂತ ಬರುತ್ತೆ, ಕಾರ್ಬೊರೇಟರ್ ಅಂತ ಬರುತ್ತೆ, ಸಿಲಿಂಡರ್ ಹೆಡ್ ಅಂತ ಬರುತ್ತೆ, ಪಿಸ್ಟಿನ್ ಅಂತ ಬರುತ್ತೆ. ಇದೆಲ್ಲನೂ ಅಲ್ಯೂಮಿನಿಯಮಿಂದ ಮಾಡಿರ್ತಾರೆ. ಅದೇ ರೀತಿ EV ವೆಹಿಕಲಲ್ಲಿ EV ಮೋಟಾರ್ ಹೌಸಿಂಗ್ ಬರುತ್ತೆ, ಬ್ಯಾಟ್ರಿ ಹೌಸಿಂಗ್ ಬರುತ್ತೆ, ECU ಕೇಸಿಂಗ್ ಬರುತ್ತೆ, ECU ಬಾಡಿ ಬರುತ್ತೆ, ಮತ್ತು ಹೀಟ್ ಸಿಂಕ್ ಥರ್ಮಲ್ ಮ್ಯಾನೇಜ್ಮೆಂಟ್ ಬರುತ್ತೆ. ಇದೆಲ್ಲನೂ ಅಲ್ಯೂಮಿನಿಯಮಿಂದ ಮಾಡಿರ್ತಾರೆ, ಅದರಲ್ಲೂ ಲೈಟ್ ವೆಯ್ಟ್ ಅಲ್ಯೂಮಿನಿಯಮಿಂದ ಮಾಡಿರ್ತಾರೆ. ಯಾಕಂದರೆ ಎಲ್ಲ ಸುಮ್ಮನೆ ಗಟ್ಟಿ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ರೆ ಏನಾಗುತ್ತೆ, ಗಾಡಿ ಭಾರ ಆಗುತ್ತೆ ಮತ್ತು ಗಾಡಿ ಮೈಲೇಜ್ನ ಕಮ್ಮಿ ಕೊಡುತ್ತೆ. EVನಲ್ಲಿ ರೇಂಜ್ನ ಕಮ್ಮಿ ಕೊಡುತ್ತೆ, ಪೆಟ್ರೋಲ್ ವೆಹಿಕಲಲ್ಲಿ ಮೈಲೇಜ್ನ ಕಮ್ಮಿ ಕೊಡುತ್ತೆ. ಈ ರೀಸನ್ನಿಂದನೇ ತುಂಬ ಕಂಪ್ನಿಗಳು ಈ ಥರ ಲೈಟ್ ವೆಯ್ಟ್ ಅಲ್ಯೂಮಿನಿಯಂನ ಯೂಸ್ ಮಾಡ್ತಾರೆ. ಇದರಿಂದ ಈ ಕಂಪ್ನಿಗೆ 43% ರೆವೆನ್ಯೂ ಬರುತ್ತೆ. ಅದು ಬಿಟ್ಬಿಟ್ಟು ಸೇಫ್ಟಿ ಕಂಟ್ರೋಲ್ಸ್ ಇದೆ, ಅಲ್ಯೂಮಿನಿಯಮಲ್ಲೇ ಇವ್ರಿಗೆ ಹೈಯೆಸ್ಟ್ ರೆವೆನ್ಯೂ ಬರುತ್ತೆ, ಸುಮಾರು 42% ರೆವೆನ್ಯೂ ಬರುತ್ತೆ. ಅದು ಬಿಟ್ಬಿಟ್ಟು ಉಳಿದಿದ್ದು ಒಂದು 4% ರೆವೆನ್ಯೂ ಈ ಸೇಫ್ಟಿ ಕಂಟ್ರೋಲಲ್ಲಿ ಬರುತ್ತೆ. ಏನಂದರೆ ಫ್ರಂಟ್ ಬ್ರೇಕ್ ಅಸೆಂಬ್ಲಿ, ರೇರ್ ಬ್ರೇಕ್ ಅಸೆಂಬ್ಲಿ, ಥ್ರೋಟಲ್ ಕೇಬಲ್ಲು, ಸ್ಪೀಡೋಮೀಟರ್ ಕೇಬಲ್ಲು, ಗೇರ್ ಶಿಫ್ಟ್ ಕೇಬಲ್ಲು, ಇದೆಲ್ಲನೂ ಸೇಫ್ಟಿ ಕಂಟ್ರೋಲಲ್ಲಿ ಬರುತ್ತೆ. ಇನ್ನೊಂದು ಲಾಸ್ಟು 13% ರೆವೆನ್ಯೂ ಇವ್ರಿಗೆ ವೀಲ್ ಅಸೆಂಬ್ಲಿಯಿಂದ ರೆವೆನ್ಯೂ ಬರುತ್ತೆ. ವೀಲ್ನ ಅಸೆಂಬಲ್ ಮಾಡೋಕ್ಕೆ ಈಗ ಏನೇನು ಬ್ರೇಕ್ ಶೂ ಮತ್ತು ಡಿಸ್ಕ್ ಬ್ರೇಕು ಇದನ್ನೆಲ್ಲನೂ ಅಸೆಂಬಲ್ ಮಾಡೋಕ್ಕೆ ಇವ್ರು ಹೆಲ್ಪ್ ಮಾಡ್ತಾರೆ. ಒಂದು ಗಾಡಿಗೆ ಈ ಅಸೆಂಬಲ್ ಯಾವ ರೀತಿ ಅಸೆಂಬಲ್ ಮಾಡಿಕೊಡ್ಬೇಕು ಅನ್ನೋದ್ರಲ್ಲೂ ಹೆಲ್ಪ್ ಮಾಡ್ತಾರೆ. ಇದು ಒಂಥರ ಸರ್ವಿಸ್ ಇದ್ದಂಗೆ, ದಿಸ್ ನಾಟ್ ಎ ಪ್ರಾಡಕ್ಟ್, ಇದೊಂದು ಸರ್ವಿಸ್ ಇದ್ದಂಗೆ. OEMಗಳಿಗೆ ಇವ್ರು ಹೆಲ್ಪ್ ಮಾಡ್ತಾರೆ. ಇದರಿಂದ ಇವ್ರಿಗೆ 13% ರೆವೆನ್ಯೂ ಬರುತ್ತೆ. ಆ್ಯಕ್ಚುಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ EVನಲ್ಲಿ ಟ್ರಾನ್ಸ್ಫಾರ್ಮ್ ಆದರೆ, ಏನಾದರೂ ಜಗತ್ತು EVಗೆ ಶಿಫ್ಟ್ ಆಗ್ತಾ ಹೋದರೆ ಇವ್ರದ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಏನಿದೆ ಅಲ್ವಾ, ಎಕ್ಸಿಸ್ಟಿಂಗ್ ಬಿಸ್ನೆಸ್ಸಲ್ಲಿ ಇವ್ರಿಗೆ ಮೇಯ್ನಾಗಿ ಹೊಡ್ತಾ ಬೀಳೋದೆ ಒಂದು ಇಂಜಿನ್ ಐಟಮ್ಗಳನ್ನ ಏನೇನು ಸೆಲ್ ಮಾಡ್ತಿದ್ದಾರಲ್ಲ ಪೆಟ್ರೋಲ್ ಗಾಡಿಗೆ ಅದೊಂದೇ. ಅದು ಬಿಟ್ಬಿಟ್ಟು ಇನ್ನೆಲ್ಲ ಕೂಡ EVನಲ್ಲಿ ಬೇಕಾಗುತ್ತೆ. ಬ್ರೇಕ್ ಬೇಕಾಗುತ್ತೆ, EVನಲ್ಲಿ ಬ್ರೇಕ್ ಇಲ್ದಂಗೆ ಗಾಡಿ ನಿಲ್ಲುತ್ತೆ, ಅಲ್ಲಿ ಬ್ರೇಕ್ ಬೇಕಾಗುತ್ತೆ. ಮತ್ತು EVನಲ್ಲಿ ಬೇರೆ ಬೇರೆ ಐಟಮ್ ಬರ್ತವೆ. ಏನು ಬರ್ತವೆ, ಗೇರ್ಡ್ ಪುಲ್ಲಿ, ಎಲೆಕ್ಟ್ರಿಕ್ ಮೋಟಾರ್ ಹೌಸಿಂಗು ಮತ್ತು ಬ್ಯಾಟ್ರಿ ಹೌಸಿಂಗು, ಇದೆಲ್ಲನೂ ಬೇಕಾಗುತ್ತೆ. ಇವ್ರು ಆಲ್ರೆಡಿ ತಯಾರು ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಆಲ್ರೆಡಿ OEM ಕಂಪ್ನಿಗಳಿದಾವೆ. ಏತರ್ಗೆ ಇವರೇ ಸೆಲ್ ಮಾಡ್ತಿದ್ದಾರೆ. TVS ಮೋಟರ್ದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ, ಅದೇ ರೀತಿ ಹೀರೋದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ, ಮತ್ತು ಆಂಪಿಯರ್ಗೂ ಸೆಲ್ ಮಾಡ್ತಾ ಇದ್ದಾರೆ, ಮತ್ತು ರಿವೋಲ್ಟ್ಗೂ ಸೆಲ್ ಮಾಡ್ತಾ ಇದ್ದಾರೆ, ಮತ್ತು ಬಜಾಜ್ದು ಚೇತಕ್ ಎಲೆಕ್ಟ್ರಿಕ್ ವೆಹಿಕಲ್ಗೂ ಸೆಲ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಆಲ್ರೆಡಿ EVನಲ್ಲಿ ಎಂಟ್ರಿ ಆಗಿದ್ದಾರೆ. ಮತ್ತು ಈ ಕಂಪ್ನಿನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ದು ಏನಂದರೆ, ನಾವು ಯಾವುದೇ ಒಂದು ಕಂಪ್ನಿನ ಅನಾಲಿಸಿಸ್ ಮಾಡಬೇಕಾದ್ರೆ ಆ ಕಂಪ್ನಿಯ ಮೋಟ್ನ ಅನಾಲಿಸಿಸ್ ಮಾಡ್ತೀವಿ. ಅಂದರೆ ಈ ಕಂಪ್ನಿ ಹತ್ರ ಸ್ಟ್ರಾಂಗ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಏನಿದೆ, ಲೈಕ್ ಕಾಂಪಿಟೇಟರ್ ಬಂದ್ಬಿಟ್ಟು ಈ ಕಂಪ್ನಿನ ಈಸಿಲಿ ಬೀಟ್ ಮಾಡ್ಬೋದಾ ಅಂತ ಅನಾಲಿಸಿಸ್ ಮಾಡ್ತೀವಿ. ಎಲ್ಲ ಕಂಪ್ನಿನಲ್ಲೂ ಅನಾಲಿಸಿಸ್ ಮಾಡ್ತೀವಿ. ಅದೇ ರೀತಿ ನಾವು ಈ ಕಂಪ್ನಿನಲ್ಲಿ ಅನಾಲಿಸಿಸ್ ಮಾಡಿ ನೋಡಿದಾಗ ಏನು ಗೊತ್ತಾಯಿತು ಅಂದರೆ, ಫಸ್ಟ್ ಈ ಕಂಪ್ನಿ ಹತ್ರ ಮೋಟ್ ತುಂಬ ಸ್ಟ್ರಾಂಗ್ ಇದೆ. ಯಾಕಂದರೆ ನೀವೇ ಯೋಚನೆ ಮಾಡಿ, ಇವ್ನು ಯಾರ್ಯಾರಿಗೆ ಕೆಲಸ ಮಾಡ್ತಿದ್ದಾನೆ. ಹೀರೋ ಮೋಟ್ರ್ ಕಾಪು, ಹೋಂಡಾ, ಬಜಾಜು, ಯಮಹಾ, TVS, ಸುಜುಕಿ, ಇವ್ರು ಎಲ್ಲರಿಗೂ ಕೆಲಸ ಮಾಡ್ತಿದ್ದಾನೆ. ಅದಲ್ಲದೆ ಇವ್ರ ಜೊತೆ ರಿಲೇಷನ್ಶಿಪ್ ಒಂದು ತುಂಬ ಹಳೆಯದು, ಅಂದರೆ ತುಂಬ ವರ್ಷಗಳಿಂದನೂ ಅವ್ರಿಗೆ ಕೆಲಸ ಮಾಡ್ಕೊಂಬಂದಿದ್ದಾನೆ. ಎಕ್ಸಾಂಪಲ್ಲು, ಹೀರೋ ಮೋಟ್ರ್ ಕಾಪು ಜೊತೆಗೆ 31 ಇಯರ್ಸಿಂದ ಮಾಡ್ಕೊಂಬಂದಿದ್ದಾನೆ, ಹೋಂಡಾ ಜೊತೆಗೆ 23 ವರ್ಷ, ಬಜಾಜ್ ಜೊತೆಗೆ 22 ವರ್ಷ, ಯಮಹಾ ಜೊತೆಗೆ 22 ವರ್ಷ, TVS ಜೊತೆಗೆ 21 ವರ್ಷ, ಸುಜುಕಿ ಜೊತೆಗೆ 17 ವರ್ಷ. ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದಾನೆ. ಮತ್ತು ಇವರೆಲ್ಲರಿಗೂ ಕಸ್ಟಮ್ ಆಗಿ ಬಿಲ್ಡ್ ಮಾಡಿಕೊಡ್ತಾನೆ. ನಿಮ್ಗೆ ಏನು ಬೇಕಿರೋ ಕಸ್ಟಮ್ ಆಗಿ ಬಿಲ್ಡ್ ಮಾಡಿಕೊಡ್ತಾನೆ. ಇದರಿಂದ ಏನಾಗುತ್ತೆ, ಯಾರೋ ಒಬ್ಬ ಕಾಂಪಿಟೇಟರ್ ಬಂದ್ಬಿಟ್ಟು ಅವನೇ ಈಗ ಬಜಾಜ್ಗೆ ಹೋಗಿ ಕೇಳ್ದ, ನಾನು ನಿಮಗೆ ಕಮ್ಮಿ ರೇಟಲ್ಲಿ ಒಂದು ಬ್ರೇಕ್ ಶೂನ ಮಾಡ್ಕೊಡ್ತೀನಿ, ಅವ್ರಿಗಿನ್ನ ಕಮ್ಮಿಯಾಗಿ ಮಾಡ್ಕೊಡ್ತೀನಿ, ನನ್ನ ಹತ್ರ ಆರ್ಡರ್ ತಗೊಳ್ರಿ ಅಂತ ಹೇಳ್ತಾರೆ. ಬಜಾಜ್ ಅವ್ರು ಇವ್ರ ಹತ್ರ ಆರ್ಡರ್ ತಾಂತಾರ ಅಂದರೆ, ಇಲ್ಲ ಬಾರಪ್ಪ ನೀನೇ ಬೇಕು ನನಗೆ ಅಂತ ಹೇಳಿ ಕರ್ಕೊಂಡ್ಬಿಡ್ತಾರ. 100% ಚಾನ್ಸ್ ಇಲ್ಲ. ಯಾಕಂದರೆ ಇವನು ಮುಂಚೆಯಿಂದನೇ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಬಜಾಜ್ ಅವರು ಅಷ್ಟು ಈಸಿಲಿ ರಿಸ್ಕ್ ತಗೊಳಕ್ಕೆ ಬರಲ್ಲ, ಇವನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ತಗೊಳಕ್ಕೆ. ಯಾಕಂದರೆ ಬ್ರೇಕ್ ಅಂದ್ರೆ ಏನು ಹೇಳಿ, ಒಂದು ಗಾಡಿನಲ್ಲಿ ಮೇನ್ ಇಂಪಾರ್ಟೆಂಟ್ ಪಾರ್ಟೇ ಬ್ರೇಕು. ಆ ಗಾಡಿ 1.5 ಲಕ್ಷ ರೂಪಾಯಿ ಬೆಲೆ ಬಾಳ್ತಾ ಇದೆ ಅಂದರೆ, ಆ ಬ್ರೇಕ್ ಸಿಸ್ಟಮ್ ಒಂದು 4,000 to 5,000 ರೂಪಾಯಿ ಇದೆ ಅಂದರೆ, 4,000 to 5,000 ರೂಪಾಯಿ ವೆರಿ ಇಂಪಾರ್ಟೆಂಟ್. ಅದು ಹೆಚ್ಚು ಕಡಿಮೆ ಆದರೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದರೆ ಬ್ರ್ಯಾಂಡ್ ವ್ಯಾಲ್ಯೂನೇ ಕಿತ್ತರ್ಕೊಂಡು ಹೋಗುತ್ತೆ. ಜನ ಏನು ಮಾಡ್ತಾರೆ, ಆಸ್ಕ್ ಆಟೋಮೊಬೈಲ್ದು ಬ್ರೇಕ್ ಪ್ಯಾಡ್ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡಲ್ಲ. ಬಜಾಜ್, ನಿಂದು ಬ್ರೇಕ್ ಪ್ಯಾಡ್ ಚೆನ್ನಾಗಿಲ್ಲ, ನಿನ್ನ ಬ್ರೇಕ್ ಪ್ಯಾಡಿಂದ ನಾನು ಆಕ್ಸಿಡೆಂಟ್ ಆಗಿಬಿಟ್ಟೆ, ನಿನ್ನ ಬ್ರೇಕ್ ಪ್ಯಾಡಿಂದ ನಾನು ಆಕ್ಸಿಡೆಂಟ್ ಆದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಓಲಾಗಿ ಏನಂತ ಕಂಪ್ಲೇಂಟ್ ಮಾಡ್ತಾರೆ,
ಅದೇ ರೀತಿ ಅದಕ್ಕೇನೆ ಅಷ್ಟು ಈಸಿಲಿ ಬ್ರ್ಯಾಂಡ್ಗಳು ಇವ್ರನ್ನ ರೀಪ್ಲೇಸ್ ಮಾಡೋಕ್ಕೆ ಬರಲ್ಲ. ಆಮೇಲೆ ರಿಲೇಷನ್ಶಿಪ್ ಹಳೇದಿರೋದ್ರಿಂದ ಬ್ರ್ಯಾಂಡ್ಗೆ ಇವ್ರ ಜೊತೆ ಕೆಲಸ ಮಾಡಿ ರೂಢಿ ಆಗಿಬಿಟ್ಟಿರುತ್ತೆ. ಇವ್ರಿಗೆ ಬ್ರ್ಯಾಂಡ್ ಜೊತೆ ಕೆಲಸ ಮಾಡಿನೂ ರೂಢಿ ಆಗಿಬಿಟ್ಟಿರುತ್ತೆ. ಬ್ರ್ಯಾಂಡ್ ಎಲ್ಲೆಲ್ಲಿ ಮೇನ್ ಫಾಲ್ಟ್ ಬರುತ್ತೆ ಅಂತೆಲ್ಲ ಇವ್ರಿಗೆ ಗೊತ್ತಿರುತ್ತೆ. ಹೊಸಬ ಬಂದ್ಬಿಟ್ಟು ಅದನ್ನು ರೀಪ್ಲೇಸ್ ಮಾಡೋದು ಕಷ್ಟ. ಇಂಪಾಸಿಬಲ್ ಅಲ್ಲ ಅಂತ ಏನಲ್ಲ, ಆದರೆ ಕಷ್ಟ. ಅದು ಬಿಟ್ಟು ಇವ್ರ ಹತ್ರ ಇನ್ನೋಸ್ ಫಾರ್ಮುಲೇಷನ್ ಇದೆ, 52 ಪ್ರೊಪ್ರೈಟರಿ ಬ್ಲೆಂಡ್ಸ್ ಇದೆ ಫಾರ್ ಅ ಬ್ರೇಕಿಂಗ್ ಮೆಟೀರಿಯಲ್. ಆಮೇಲೆ ಇವರು ಲೈಟ್ ವೇಟ್ ಅಲ್ಯೂಮಿನಿಯಂ ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ HPDC ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಈ HPDC ಟೆಕ್ನಾಲಜಿನ ಇವ್ರು ಇಂಡಿಯಾದಲ್ಲಿ ಇವರೇ ಫಸ್ಟ್ ತಾಂಬಂದಿದ್ದೆ. ಅದನ್ನ ಈಗ ಬೇರೆಯವರು ಯೂಸ್ ಮಾಡ್ತಾರೆ, ತುಂಬಾ ಕಡಿಮೆ ಯೂಸ್ ಮಾಡ್ತಾರೆ. ಇದರಲ್ಲಿ 2 ಥರ ಬರುತ್ತೆ, HPDC, ಇನ್ನೊಂದು ಗ್ರಾವಿಟಿ ಡೈ ಕ್ಯಾಸ್ಟಿಂಗ್ ಅಂತ. HPDC ಅಂದ್ರೆ ಹೈ ಪ್ರೆಷರ್ ಡೈ ಕ್ಯಾಸ್ಟಿಂಗ್ ಅಂತ, ಇನ್ನೊಂದು ಗ್ರಾವಿಟಿ ಡೈ ಕ್ಯಾಸ್ಟಿಂಗ್ ಅಂತ. ಏನಿಲ್ಲ, 2 ವ್ಯತ್ಯಾಸ ಏನಂದ್ರೆ ಈ ವಿಡಿಯೋದಲ್ಲಿ ಬರುತ್ತೆ ನೋಡಿ. ಗ್ರಾವಿಟಿ ಡೈ ಕ್ಯಾಸ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ನೀವು ಅವಾಗ ನೋಡಿರ್ತೀರ ಹಚ್ಚಾಕೋದು ಅಂತಾರಲ್ವಾ, ಯಾವ್ದನ್ನ ಒಂದು ಕಾಯಿಸ್ಬಿಟ್ಟು ಒಂದು ಯಾವ್ದಕ್ಕಾದ್ರೂ ಹಾಕಿದ್ರೆ ಅದೇ ರೀತಿ ಆಕಾರ ತಗೊಳತ್ತಲ್ಲ, ಅದೇ ರೀತಿ ಟೆಕ್ನಾಲಜಿನೇ ಗ್ರಾವಿಟಿ ಹೆಂಗಾಗುತ್ತೆ ಎಳಿಯುತ್ತಲ್ಲ, ಗ್ರಾವಿಟಿ ಕೆಳಗಡೆ ಫೋರ್ಸ್ ಇರುತ್ತಲ್ಲ, ಆ ಫೋರ್ಸ್ ಇಂದ ಅದು ಆ ರೀತಿ ಆಗುತ್ತೆ. ಬಟ್ ಅದ್ರಲ್ಲಿ ಪ್ರಾಬ್ಲಮ್ ಏನಂದ್ರೆ ಸರಿಯಾಗಿ ಫಿನಿಶಿಂಗ್ ಬರಲ್ಲ, ಬಬಲ್ಸ್ ಬರುತ್ತೆ. ಬಬಲ್ಸ್ ಅಲ್ಲಿ ಗಾಳಿ ಈಸಿಲಿ ಫೋರ್ಸ್ ಆಗುತ್ತೆ, ಅವಾಗ ಏನಾಗುತ್ತೆ, ಏರೋಡೈನಮಿಕ್ ಕ್ಲೀನಾಗಿ ವರ್ಕ್ ಆಗಲ್ಲ. ಬಟ್ ತುಂಬಾ ಬ್ರ್ಯಾಂಡ್ಗಳು ಇನ್ನೂ ಅದನ್ನ ಯೂಸ್ ಮಾಡ್ತಿದಾವೆ, ಯಾಕಂದ್ರೆ ಅದು ಚೀಪ್ ಅಂತ. ಬಟ್ ಇವ್ರ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ದಟ್ ಈಸ್ ಹೈ ಪ್ರೆಷರ್ ಡೈ ಕ್ಯಾಸ್ಟಿಂಗ್ ಅಂತ. ಈ ಟೆಕ್ನಾಲಜಿ ಏನ್ ಮಾಡುತ್ತೆ ಅಂದ್ರೆ, ಇದು ಹೈ ಪ್ರೆಷರ್ ಅಲ್ಲಿ ಬಂದ್ಬಿಟ್ಟು ಅದನ್ನ ಪ್ರೆಸ್ ಮಾಡುತ್ತೆ. ಯಾವ ರೀತಿ ಮೇಲಿಂದ ಪೋರ್ ಮಾಡಿ ಹಚ್ಚಾಕ್ತಿದ್ರಲ್ಲ, ಇದು ಮಿಷಿನ್ ಹೈ ಪ್ರೆಷರ್ ಮಾಡ್ಬಿಟ್ಟು ಹಚ್ಚಾಕತ್ತೆ. ಇದರಿಂದ ಏನಾಗುತ್ತೆ, ಫಿನಿಶಿಂಗ್ ಕಂಪ್ಲೀಟ್ಲಿ ಚೆನ್ನಾಗಿ ಬರುತ್ತೆ, ಮತ್ತೆ ವಾಪಸ್ ಅದಕ್ಕೆ ಫಿನಿಶಿಂಗ್ ಕೊಡೋದು ಬೇಕಾಗಿಲ್ಲ. ಆಮೇಲೆ ತುಂಬಾ ಲೈಟ್ ವೇಟ್ ಮಾಡ್ಬೋದು, ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ತರಿಸ್ಕೊಬಹುದು. ಇದರಿಂದ ಇದು ಮೋರ್ ರಿಲಯಬಲ್. ಈಗ ನೀವು ಬ್ರೇಕಿಂಗ್ ಸಿಸ್ಟಮ್ ಅಲ್ಲಿ ಈ ಅಲೈನ ಯೂಸ್ ಮಾಡ್ತಿದ್ದೀರಾ, ಯಾವುದೋ ಒಂದು ಲೈಕ್ ಡಿಸ್ಕ್ ಬ್ರೇಕಿಗೆ ಯೂಸ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಡಿಸ್ಕ್ ಬ್ರೇಕ್ ಅಲ್ಲಿ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಬ್ರೇಕ್ ಹಿಡಿದು ಜಾಸ್ತಿ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಜಾಸ್ತಿ ಹೀಟ್ನ ಪ್ರೊಡ್ಯೂಸ್ ಮಾಡಿದಾಗ ಈ ಅಲ್ಯೂಮಿನಿಯಂ ಕೆಲಸನೇ ಏನಂದರೆ ಹೀಟ್ನ ರೆಗ್ಯುಲೇಟ್ ಮಾಡುತ್ತೆ. ಅದೊಂಥರ ಸ್ಪಾಂಜ್ ಥರ ಇದ್ದಂಗೆ. ಯಾವ ರೀತಿ ನೀರು ಹಾಕಿದ ತಕ್ಷಣ ಸ್ಪಾಂಜ್ ಎಲ್ಲ ರೀತಿ ಕಡೆ ಎಳ್ಕೊಳುತ್ತಲ್ವ ನೀರನ್ನ, ನೀವು ಒಂದೇ ತಗ ಹಾಕಿದ್ರೆ ಸ್ಪಾಂಜ್ ಏನು ಮಾಡುತ್ತೆ, ಎಲ್ಲ ಕಡೆ ಎಳ್ಕೊಳುತ್ತೆ ನೀರನ್ನ. ಅದೇ ರೀತಿ ಅಲ್ಯೂಮಿನಿಯಂ ಕೆಲಸನೇ ಅದು. ಅಲ್ಯೂಮಿನಿಯಂಗೆ ಹೀಟ್ನ ಪ್ರೊಡ್ಯೂಸ್ ಮಾಡಿದ್ರೆ ಅಲ್ಯೂಮಿನಿಯಂ ಏನು ಮಾಡುತ್ತೆ, ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡುತ್ತೆ. ಇದರಿಂದ ಹೀಟು ಕಮ್ಮಿ ಆಗುತ್ತೆ. ಇದಕ್ಕೆ ತುಂಬ ಜನ ಅಲ್ಯೂಮಿನಿಯಂನ ಯೂಸ್ ಮಾಡ್ತಾರೆ, ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ನೀವು ನೋಡಿರ್ಬೋದು, ಬ್ಯಾಟ್ರಿ ಪ್ಯಾಕಿಗೂ ಯೂಸ್ ಮಾಡ್ತಾರೆ, ಮತ್ತು ಅದು ಟೋಟಲ್ ಮೋಟ್ರಿಗೂ ಯೂಸ್ ಮಾಡ್ತಾರೆ. ಮೋಟ್ರ್ ತಿರುಗಿದ್ರು ಕೂಡ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ನೀವು ಒಂದೊಂದು ಬ್ಯಾಟ್ರಿ ಪ್ಯಾಕ್ ನೋಡಿದ್ದೀರಾ ಯಾವ ಥರ ಇರುತ್ತೆ, ಇಲ್ಲಿ ನಿಮ್ಗೆ ಇಮೇಜಲ್ಲಿ ಬರ್ತಾ ಇದೆ ನೋಡಿ, ಬ್ಯಾಟ್ರಿ ಸೆಲ್ಗಳು ಇರ್ತವೆ. ಒಂದೊಂದು ಸೆಲ್ಲು ಕೂಡ ಈ ಥರ ಅಲ್ಯೂಮಿನಿಯಂ ಬ್ರಾಕೆಟಲ್ಲಿ ಆಗಿರ್ತಾರೆ, ಹಾಕಿ ಅದು ಬ್ಯಾಟ್ರಿ ಪ್ಯಾಕ್ ಆಗಿರುತ್ತೆ. ಯಾಕಂದರೆ ಒಂದೊಂದು ಸೆಲ್ಲು ಕೂಡ ಹೀಟ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಈಗ ನೀವೇ ನೋಡಿರ್ಬೋದು, ನಿಮ್ಮ ಮೊಬೈಲ್ನ ಒಂದ್ಸಲ ಬಿಸ್ಲಿಗೆ ತಗೊಂಡೋಗ್ರಿ, ಏನಾಗುತ್ತೆ, ಬಿಸ್ಲಿಗೆ ತಗೊಂಡೋಗ ತಕ್ಷಣವೇ ನಿಮ್ಮದು ಬ್ಯಾಟ್ರಿ ಪರ್ಸೆಂಟೇಜ್ ಫಾಸ್ಟಾಗಿ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಹೀಟ್ ಜಾಸ್ತಿ ಆದರೆ ಲಿಥಿಯಮ್ಮು ಡಿಸ್ಚಾರ್ಜು ಫಾಸ್ಟ್ ಆಗುತ್ತೆ, ಬ್ಯಾಟ್ರಿ ಡಿಸ್ಚಾರ್ಜ್ ಫಾಸ್ಟಾಗಿ ಡೌನ್ ಆಗ್ತಾ ಬರುತ್ತೆ. ಅದಕ್ಕೇ ಹೀಟ್ ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ರೇಂಜು ಜಾಸ್ತಿ ಬರುತ್ತೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ. ಅದಕ್ಕೇ ಲೈಟ್ ವೇಟ್ ಅಲ್ಯೂಮಿನಿಯಂನ ಜಾಸ್ತಿ ಯೂಸ್ ಮಾಡ್ತಾರೆ. ಲೈಟ್ ವೇಟ್ ಅಲ್ಯೂಮಿನಿಯಂ ಆಗಬೇಕಂದ್ರೆ ಈ ಟೆಕ್ನಾಲಜಿ ಯೂಸ್ ಮಾಡಲೇಬೇಕು. ಯಾಕಂದರೆ ಈ ಟೆಕ್ನಾಲಜಿನಲ್ಲಿ ಕಡಿಮೆ ವೆಯ್ಟ್ ಇದ್ದರೂ ಅದೇ ಶೇಪ್ ತರ್ಬೋದು. ಯಾಕಂದರೆ ತಿಂದು ಮಾಡ್ಬೋದು, ತೆಳ್ಳಗೆ ಮಾಡ್ಬೋದು, ಆಮೇಲೆ ಒಳ್ಳೆ ಶೇಪಿಗೆ ತರ್ಬೋದು. ಶೇಪು ಹೆಚ್ಚು ಕಡಿಮೆ ಆಗೋ ಮಾತೇ ಇಲ್ಲ, ಕ್ಲೀನಾಗಿ ಬರುತ್ತೆ. ಹಾಗಿದ್ರೆ ಈ ಟೆಕ್ನಾಲಜಿನ ಯಾರು ಯೂಸ್ ಮಾಡೋಕ್ಕಾಗೋದೇ ಇಲ್ವಾ? ಏನಿಲ್ಲ, ಎಲ್ಲರೂ ಯೂಸ್ ಮಾಡ್ಬೋದು. ದುಡ್ಡು ಯಾವನಂತ ಇದ್ದರೆ ಅವನು ಈ ಥರ ಮಿಷಿನ್ ತಗೊಂಬಂದು ಮಾಡ್ಬೋದು. ಬಟ್ ಮಿಷಿನ್ ತಗೊಂಬರೋದು ಮೇನ್ ಅಲ್ಲ, ಅಲ್ಲಿ ಕ್ಯಾಡ್ ಗೊತ್ತಿರಬೇಕು, ಇದನ್ನು ಯಾವ ರೀತಿ ಮಾನಿಟ್ರ್ ಮಾಡೋದು ಗೊತ್ತಿರಬೇಕು, ಇದನ್ನು ಇದೇ ರೀತಿಯೇ ಬರಬೇಕು, ಇದೇ ರೀತಿಯೇ ಶೇಪ್ ಬರಬೇಕು, ಪ್ರತಿಯೊಂದು ಅದಕ್ಕೆ ಐಡಿಯಾ ಇರಬೇಕು. ಈಗ ನೀವೊಂದು ಕ್ಯಾಸ್ಟಿಂಗ್ನ ಬಿಲ್ಡ್ ಮಾಡಬೇಕಂದ್ರೆ ಆ ಕ್ಯಾಸ್ಟಿಂಗ್ ಬಗ್ಗೆ ಐಡಿಯಾ ಇರಬೇಕು. ಇವ್ರಿಗೆ 31 ಇಯರ್ಸಿಂದ ಇದೇ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಇವ್ರಿಗೆ ಅದನ್ನು ಯೂಸ್ ಮಾಡೋದು ಗೊತ್ತಿದೆ, ಯೂಸ್ ಮಾಡಿ ಅದರಿಂದ ಔಟ್ಪುಟ್ ತೆಗೆಯೋದು ಗೊತ್ತಿದೆ. ಇದರಿಂದ ಇವ್ರಿಗೆ ಹೆಲ್ಪ್ ಆಗುತ್ತೆ. ಬೇರೆಯವ್ರು ಮಾಡೋಕ್ಕಾಗಲ್ಲ ಅಂತೇನಲ್ಲ, ಇವ್ರು ಅದನ್ನು ಯೂಸ್ ಮಾಡಿಕೊಂಡು, ಇವ್ರ ಟೆಕ್ನಾಲಜಿನೂ ಯೂಸ್ ಮಾಡ್ಕೊಂಡು, ಇವ್ರ ಎಕ್ಸ್ಪೀರಿಯನ್ಸ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಫಾಸ್ಟಾಗಿ ಪ್ರೊಡ್ಯೂಸ್ ಮಾಡ್ಬೋದು. ಆಮೇಲೆ ಈ HPDCನಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ, ಅಲ್ಲೇನಾಗುತ್ತೆ, ಈಗ ನೀವು ಗ್ರಾವಿಟೇಷನಲ್ಲಿ ಮಾಡಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅದನ್ನು ಮಾಡೋಕ್ಕೆ. ಇಲ್ಲಿ ಬಲ್ಕಾಗಿ ಒಂದು ಮಿಷಿನು ಸಾವಿರ ಪ್ರಾಡಕ್ಟ್ನ ಪ್ರಿಂಟ್ ಮಾಡಿ ಹೊರ ಕಳಿಸ್ತಾ ಇರುತ್ತೆ. ಯಾಕಂದರೆ ಫಾಸ್ಟ್ ಪ್ರೋಸೆಸ್ ಇದು, ಹೈ ಪ್ರೆಷರ್ ಯೂಸ್ ಮಾಡೋದ್ರಿಂದ ಫಾಸ್ಟಾಗಿ ಆಗ್ತಾ ಇರುತ್ತೆ. ಇದರಿಂದ OEMಗಳು ಇವ್ರಿಗೆ ಜಾಸ್ತಿ ಆರ್ಡರ್ ಕೊಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಈಗ ಯೋಲಾ ಪ್ರತಿ ತಿಂಗಳು 25,000 ಗಾಡಿ ಸೆಲ್ ಮಾಡ್ತಾನೆ. 25,000 ಗಾಡಿ ಸೆಲ್ ಮಾಡಬೇಕಂದ್ರೆ ಅವನಿಗೆ ಅದೇ ರೀತಿ ಪ್ರಾಡಕ್ಟ್ನ ತಯಾರು ಮಾಡ್ಕೊಡೋರು ಯಾರನ್ನ ಬೇಕು. ಈಗ ಯಾರನ್ನ ಹೊಸಬ ಬಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ, ನನಗೂ ಆರ್ಡರ್ ಕೊಡಿ ಅಂತ ಕೇಳ್ತಾನೆ. ನಿನ್ನ ಫ್ಯಾಕ್ಟ್ರಿ ಎಷ್ಟು ಇದೆ ಅಂತ ಕೇಳ್ತಾರೆ. ನನ್ನ ಹತ್ರ ಮಿಷಿನ್ ಇದೆ ಅಂತೇಳಿ, ಮಿಷಿನ್ ಇದ್ದರೆ ಫ್ಯಾಕ್ಟ್ರಿ ಇಲ್ಲ, ಬಿಲ್ಡ್ ಮಾಡಬೇಕು, ಎಷ್ಟು ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ. ಹಂಗಿದ್ರೆ ಬೇಡ ನೀನು. ಯಾಕಂದರೆ ಫಾಸ್ಟಾಗಿ ಯಾರು ಮಾಡ್ಕೊಡ್ತಾರೋ ಅವ್ರಿಗೆ ಬೇಗ ಆರ್ಡರ್ ಸಿಗುತ್ತೆ. ಬಿಕಾಸ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಕಂಪ್ನಿ ಇಷ್ಟಪಡುತ್ತೆ. ಇನ್ನೂರು ನಿನಗೆ ಕೊಡ್ತೀನಿ ಅಂತ ಈ ಥರ ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ. ಯಾಕಂದರೆ ಒಂದು ಗಾಡಿನಲ್ಲಿ ಒಬ್ಬನೇ ತಯಾರು ಮಾಡಬೇಕು. ಎಲ್ಲನ ಒಂದೇ ಚೂರು ಡಿಫಾಲ್ಟ್ ಬಂತು ಅಂದರೆ ಎಂಟೈರ್ ಗಾಡಿಗೆ ಅವಮಾನ ಆಗುತ್ತೆ, ಗಾಡಿ ಫೇಸ್ ವ್ಯಾಲ್ಯೂ ಡೌನ್ ಆಗುತ್ತೆ ಹೊರತು ಯಾವುದೋ ಒಂದು ಫ್ಯಾಕ್ಟ್ರಿಗಲ್ಲ. ಈ ರೀಸನಿಂದ ಬ್ರ್ಯಾಂಡ್ಗಳು ಏನು ಮಾಡ್ತಾರೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋರ್ಗನ್ನೇ ಚೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ.
ಓಕೆ, ಇಷ್ಟೆಲ್ಲ ಗೊತ್ತಾಯಿತು. ಈ ಕಂಪ್ನಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಏನಂತ ಗೊತ್ತಾಯಿತು. ಇಷ್ಟೆಲ್ಲ ಕಂಪ್ನಿ ಸೂಪರ್ ಆಗಿದೆ, ಸೂಪರಾಗಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಎಲ್ಲ ಸೂಪರ್ ಆಗಿದೆ. ಈಗ ಮೇನ್ ಕ್ವಶನ್ನು, ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ ಪ್ರೈಸ್ ಮೇಲೆ ಹೋಗೋಕ್ಕೆ ಮೇನ್ ರೀಸನ್ನು ಇವೆಲ್ಲ ಓಕೆ ಗುರು, ಫ್ಯೂಚರಲ್ಲಿ ಏನು ಗ್ರೋ ಆಗ್ತೀಯಾ, ಫ್ಯೂಚರಲ್ಲಿ ಇದೇ ರೀತಿ ದುಡ್ಡು ಮಾಡ್ಕೊಡ್ತೀಯಾ ಅನ್ನೋದೇ ಮೇನ್ ಕ್ವಶನ್ನು. ಯಾಕಂದರೆ ಒಂದು ಶೇರ್ ಪ್ರೈಸ್ ಮೇಲೆ ಹೋಗ್ಬೇಕಂದ್ರೆ ಗ್ರೋತ್ ಇರಬೇಕು. ಆ ಗ್ರೋತ್ ಇದ್ರೆ ಮಾತ್ರನೇ ಆ ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ. ಅದೇ ರೀತಿ ಗ್ರೋತ್ ಈ ಕಂಪ್ನಿನಲ್ಲಿ ಇದೆಯಾ ಅಂತ ಚೆಕ್ ಮಾಡಕ್ಕೆ ಹೋದ್ರೆ ಆಕ್ಚುಲಿ ಈ ಕಂಪ್ನಿಗೆ ಇವಿಯಿಂದ 3.5% ಪ್ರೆಸೆಂಟ್ಲಿ ರೆವಿನ್ಯೂ ಬರ್ತಾ ಇದೆ. 120 ಕೋಟಿ ರೆವಿನ್ಯೂ ಬರ್ತಾ ಇದೆ. ಲಾಸ್ಟ್ 9 ಮಂತ್ಸಲ್ಲಿ 120 ಕೋಟಿ ಮಾಡಿದ್ದಾರೆ. ಈ ಕ್ವಾರ್ಟರ್ದು ಒಂದು ಲೆಕ್ಕ ತಗೊಂಡ್ರೆ ಅರೌಂಡ್ 160-170 ಕೋಟಿ, ವರ್ಷಕ್ಕೆ 170 ಕೋಟಿ ರೆವಿನ್ಯೂ ಮಾಡ್ತಿದ್ದಾರೆ. ಬಟ್ ಇವು ಟೋಟಲ್ ರೆವಿನ್ಯೂ ಇರೋದು 3600 ಕೋಟಿ. ಅದರಲ್ಲಿ ಲೆಕ್ಕ ಮಾಡಿ ನೋಡಿದ್ರೆ ಒಂದು 3-4% ಇವರಿಗೆ ಇವಿಯಿಂದ ರೆವಿನ್ಯೂ ಬರ್ತಾ ಇದೆ ಈಗ ಪ್ರೆಸೆಂಟ್ಲಿ. ಬಟ್ ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ಕ್ರೀಸ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಯಾಕಂದರೆ ಇವಿದು ಪೆನಿಟ್ರೇಷನ್ ಇಂಡಿಯಾದಲ್ಲಿ ಕೇವಲ 4% ಅಷ್ಟೇ ಇರೋದು. ಅಂದರೆ ಇಂಡಿಯಾದಲ್ಲಿ 100 ಗಾಡಿ ಸೇಲ್ ಆದರೆ ಕೇವಲ 4 ಗಾಡಿ ಮಾತ್ರ ಇವಿ ಸೇಲ್ ಆಗ್ತಾ ಇದೆ. ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಜಾಸ್ತಿ ಆದಾಗ ನಮ್ದು ಮಾರ್ಕೆಟ್ ಗ್ರೋ ಆಗುತ್ತೆ ಅಂತ ಆ ಥರ ಹೇಳ್ತಿದ್ದಾರೆ. ಮತ್ತೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಪ್ರೆಸೆಂಟ್ಲಿ ಇವ್ರದ್ದು ಎಕ್ಸ್ಪೋರ್ಟ್ ಇಂದ ರೆವಿನ್ಯೂ ಬರ್ತಿರೋದು 4% ಅಷ್ಟೇನೆ. ಇನ್ನು 5 ವರ್ಷಕ್ಕೆ ಖುದ್ದು ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ಇದನ್ನ ನಾವು 10%ಗೆ ತಗೊಂಬರ್ತೀವಿ ಅಂತ. ಏನೇನು ಎಕ್ಸ್ಪೋರ್ಟ್ ಆಗುತ್ತಲ್ಲ ಆ ರೆವಿನ್ಯೂ, ಟೋಟಲ್ ರೆವಿನ್ಯೂನಲ್ಲಿ 10% ಅದೇ ಇರುತ್ತೆ ಅಂತ. ಆಮೇಲೆ ರೀಸೆಂಟ್ಲಿ ಕರೋಲಿ ಮತ್ತು ಕರ್ನಾಟಕ ಪ್ಲ್ಯಾಂಟ್ಸ್ ಏನಿದೆ ಅಲ್ಲ, ಅದು ರೀಸೆಂಟ್ಲಿ ಬಿಲ್ಟ್ ಆಗಿರೋದು. ಈ ಪ್ಲ್ಯಾಂಟಿಂದ ಮತ್ತೆ ರೆವಿನ್ಯೂ ಬರೋಕ್ಕೆ ಸ್ಟಾರ್ಟ್ ಆದರೆ ನಮ್ಮದು ರೆವಿನ್ಯೂ ಗ್ರೋತ್ ಸ್ವಲ್ಪ ಫಾಸ್ಟ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಪ್ರಿಡಿಕ್ಟ್ ಮಾಡ್ತಾ ಇದೆ. ಮತ್ತು ಇವರು ರೀಸೆಂಟ್ಲಿ ತುಂಬ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಎಕ್ಸಾಂಪಲ್ ಅಂದರೆ LIOHO ಅನ್ನೋ ಒಂದು ತೈವಾನ್ ಕಂಪ್ನಿ ಜೊತೆ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಏನಕ್ಕಂದ್ರೆ ಅಲಾಯ್ ವೀಲ್ನ ತಯಾರು ಮಾಡೋಕ್ಕೆ. ಈ ಅಲಾಯ್ ವೀಲ್ ಬಂದ್ಬಿಟ್ಟು HPDC ಟೆಕ್ನಾಲಜಿನಲ್ಲಿ ಮಾಡ್ತೀವಿ ಅಂತ. ಈ ಪ್ರೆಸೆಂಟ್ಲಿ ಯೂಸ್ ಮಾಡೋ ಅಲಾಯ್ ವೀಲ್ಗೂ ಈ ಟೆಕ್ನಾಲಜಿ ಯೂಸ್ ಮಾಡೋ ಅಲಾಯ್ ವೀಲ್ಗೂ ತುಂಬ ಡಿಫ್ರೆಂಟ್ ಇದೆ. ಯಾಕಂದರೆ ಇದು ಲೈಟ್ ವೇಟ್ ಆಗಿರುತ್ತೆ ಮತ್ತು ಸ್ಟ್ರಾಂಗ್ ಕೂಡ ಇರುತ್ತೆ. ಇದರಿಂದ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಡಿಸ್ಕ್ ಬ್ರೇಕಲ್ಲಿ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗೋದನ್ನು ಈ ಅಲಾಯ್ ವೀಲು ಕಂಟ್ರೋಲ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಬ್ರೇಕಿಂಗ್ ಕೆಪಬಿಲಿಟಿ ಕರೆಕ್ಟ್ ಆಗಿರುತ್ತೆ ಅಂತ ಇವರು ಅದನ್ನ ಆ ಟೆಕ್ನಾಲಜಿನ ಯೂಸ್ ಮಾಡಿ ತಯಾರು ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ತೈವಾನ್ ಕಂಪ್ನಿ ಜೊತೆ ಒಂದು ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಆಸಿನ್ ಅನ್ನೋ ಒಂದು ಜಪಾನ್ ಕಂಪ್ನಿ ಜೊತೆನೂ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಪ್ಯಾಸೆಂಜರ್ ಕಾರ್ ವೆಹಿಕಲ್ ಅಲ್ಲಿ ಸ್ಪೇರ್ ಪಾರ್ಟ್ಸ್ ನ ಸೆಲ್ ಮಾಡಕ್ಕೆ. ಮತ್ತೆ ಒಂದು ಬ್ರೆಜಿಲ್ ಕಂಪ್ನಿ ಜೊತೆನೂ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಆ ಕಂಪ್ನಿ ನೇಮ್ ಬಂದು ಫ್ರಾಸ್ಲಿ ಅಂತ. ಈ ಕಂಪ್ನಿ ಏನಕ್ಕೆ ಅಂದ್ರೆ ಕಮರ್ಷಿಯಲ್ ವೆಹಿಕಲ್ದು ಬ್ರೇಕ್ ಲೈನಿಂಗು ಮತ್ತೆ ಬ್ರೇಕ್ ಪ್ಯಾಡ್ ನ ತಯಾರು ಮಾಡಕ್ಕೆ ಅವ್ರ ಜೊತೆ ಅವ್ರ ಟೆಕ್ನಾಲಜಿನ ಇವ್ರು ಯೂಸ್ ಮಾಡ್ಕೊಂಡು ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಇದರಿಂದ ಇವ್ರದ್ದು ಎಕ್ಸ್ಪೋರ್ಟ್ ರೆವಿನ್ಯೂ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಅಲ್ಯೂಮಿನಿಯಂ ಅಲಾಯ್ ವೀಲ್ ನಲ್ಲಿ ಎಂಟ್ರಿ ಆಗ್ತಾರೆ. ಅದರಿಂದ ರೆವಿನ್ಯೂ ಜಂಪ್ ಆಗುತ್ತೆ. ನಮ್ದು ರೆವಿನ್ಯೂ ಇಯರ್ ಆನ್ ಇಯರ್ ಒಂದು ಬಿಗ್ ಟೀನ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಬಿಗ್ ಟೀನ್ ಅಂದ್ರೆ 2 ಟೀನ್ ಬರ್ತವೆ. ಒಂದು ಲೋ ಟೀನು, ಇನ್ನೊಂದು ಮಿಡ್ ಟೀನು, ಇನ್ನೊಂದು ಬಿಗ್ ಟೀನ್ ಅಂತ. ಲೋ ಟೀನ್ ಅಂದ್ರೆ 13-14, ಮಿಡ್ ಟೀನ್ ಅಂದ್ರೆ 15-16, ಬಿಗ್ ಟೀನ್ ಅಂದ್ರೆ 18-19. 20 ಬಂದರೆ ಅವೆಲ್ಲ ಟೀನ್ ಅನ್ನಲ್ಲ. ಅದನ್ನು ಬಿಗ್ ಟೀನಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಎಷ್ಟಿರುತ್ತೆ, 18-90% ಇರುತ್ತೆ. ಇದ್ರ ಪ್ರಕಾರ ನಾವು ವ್ಯಾಲ್ಯೂಯೇಷನ್ ಅನಾಲಿಸಿಸ್ ಮಾಡಿ ನೋಡಿದಾಗ ಈ ಕಂಪ್ನಿದು ಕರೆಂಟ್ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 8694 ಕೋಟಿ ಇದೆ. ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 441 ಇದೆ. PE ಬಂದ್ಬಿಟ್ಟು 36 ಇದೆ. ROE ಎಲ್ಲನೂ ಚೆನ್ನಾಗಿದೆ. ಆದರೆ ನಮಗೆ ಕ್ಲೀನಾಗಿ ಗ್ರೋತ್ಗೂ ಇದಕ್ಕೂ ಲೆಕ್ಕ ಮಾಡಿ ನೋಡಿದಾಗ ನಮಗೆ ಅನಿಸಿದ್ದು ಈ ಕಂಪ್ನಿ ಸ್ವಲ್ಪ ಓವರ್ ವ್ಯಾಲಿಡ್ ಆಗಿದೆ. ಅಂದರೆ 441 ರೂಪಾಯಿ ಪ್ರೈಸ್ ತುಂಬ ಓವರ್ ವ್ಯಾಲಿಡ್ ಅಂತ ಅನಿಸುತ್ತೆ. ಇದು ಬೆಸ್ಟ್ ಪ್ರೈಸ್ ನನಗೆ ಎಂಟ್ರಿ ಆಗಬೇಕಂದ್ರೆ ಬೆಸ್ಟ್ ಪ್ರೈಸ್ ಯಾವುದು ಅಂದರೆ 320-330 ಇದು ಬೆಸ್ಟ್ ಪ್ರೈಸ್ ಅಂತ ನಮಗೆ ಅನಿಸುತ್ತೆ. ಬಿಕಾಸ್ ಕಂಪ್ನಿ ಏನೋ ಚೆನ್ನಾಗಿದೆ, ಕಂಪ್ನಿ ಬಿಸ್ನೆಸ್ ಮಾಡೆಲ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ವ್ಯಾಲ್ಯೂಯೇಷನ್ ಕಂಫರ್ಟ್ ಇಲ್ಲ. ಗ್ರೋತು ಇದೆ, 15-18% ಗ್ರೋತ್ ಇದೆ. ಬಟ್ ವ್ಯಾಲ್ಯೂಯೇಷನ್ ಕಂಫರ್ಟ್ ಇಲ್ಲ. ವ್ಯಾಲ್ಯೂಯೇಷನ್ ಇಲ್ಲಿಂದ ಸ್ವಲ್ಪ ಡೌನ್ ಆದರೆ ಅವಾಗ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ ನನಗೆ. ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ದಯವಿಟ್ಟು ನನ್ನ ಮಾತು ಕೇಳ್ಕೊಂಡು ಎಕ್ಸಿಟ್ ಮಾಡಬೇಡಿ. ಅಥವಾ ನೀವೇನಾದರೂ ಬೈ ಮಾಡೋಂಗಿದ್ರೆ ದಯವಿಟ್ಟು ನನ್ನ ಮಾತು ಕೇಳ್ಕೊಂಡು ಎಂಟ್ರಿ ಆಗಬೇಡಿ. ಇದು ಜಸ್ಟು ಅನಾಲಿಸಿಸ್ ಮಾಡಿ. ಇಷ್ಟೊಂದೆಲ್ಲ ವಿಷಯ ಹೇಳಿದ್ದೀವಿ. ಇಷ್ಟೊಂದೆಲ್ಲ ವಿಷಯ ನೀವು ಖುದ್ದು PPT ಓದಿದ್ರು ನಿಮ್ಗೆ ಗೊತ್ತಾಗಲ್ಲ. ಖುದ್ದು ನೀವು ಆ್ಯನ್ಯುವಲ್ ರಿಪೋರ್ಟ್ ಓದಿದ್ರು ಗೊತ್ತಾಗಲ್ಲ. ಯಾಕಂದರೆ ನಾವು ಈ ಥರ ಯಾಕೆ ಅನಾಲಿಸಿಸ್ ಮಾಡ್ತೀವಿ ಅಂದರೆ ನಮ್ಮದು ಬಿಗ್ ಅಮೌಂಟ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಾವಿಲ್ಲ ಈ ಥರ ಅನಾಲಿಸಿಸ್ ಮಾಡಲೇಬೇಕು. ಈ ಕಂಪ್ನಿನಲ್ಲಿ ಎಂಟ್ರಿ ಆಗ್ತಿದ್ದೀವಿ ಅಂದರೆ ಒಳ್ಳೆ ದುಡ್ಡು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಈ ಥರ ಮಾಡಲೇಬೇಕಿಲ್ಲ ಅಂದರೆ ಹೆಂಗೆ ಎಂಟ್ರಿ ಆಗ್ತೀರಾ? ಏನು ಬಿಸ್ನೆಸ್ ಮಾಡಲೇ ಗೊತ್ತಿಲ್ಲ ಅಂದರೆ ನಾವೇನು ಅನಾಲಿಸಿಸ್ ಮಾಡಿರ್ತೀವಿ ಅದನ್ನ ತಗೊಂಡು ನಿಮ್ಮ ಮುಂದೆ ಹೇಳ್ತೀವಿ ಅಷ್ಟೇ. ಈ ಥರ ನೀವು ಮಾಡೋಕ್ಕಾಗಲ್ಲ ಅಂತ. ಜಸ್ಟ್ ಇದನ್ನು ಅನಾಲಿಸಿಸ್ ಆಗಿ ಯೂಸ್ ಮಾಡ್ಕೊಳ್ಳಿ. ಇದೇ ಥರನೇ ನೀವು ಬೇರೆ ಕಂಪ್ನಿದು ಅನಾಲಿಸಿಸ್ ಮಾಡ್ಬೋದು. ಈ ಥರನೂ ಮಾಡ್ಬೋದಲ್ಲ ಅಂತ ಅದೇ ರೀತಿ ಯೂಸ್ ಮಾಡಿ. ಇದು ಯಾವುದೇ ರೀತಿ ಬೈ ಸೆಲ್ಗೋಸ್ಕರ ಯೂಸ್ ಮಾಡಬೇಡಿ. ಆಮೇಲೆ ಈ ಕಂಪ್ನಿನಲ್ಲಿ ನೆಗೆಟಿವ್ ಫ್ಯಾಕ್ಟ್ ಏನಿದೆ ಅಂದರೆ ನಮಗನ್ಸಿದ್ದು ಈ ಕಂಪ್ನಿದು ಮೆಜಾರಿಟಿ ಆಫ್ ದಿ ಫ್ಯಾಕ್ಟ್ರೀಸು ಹರಿಯಾಣದಲ್ಲೇ ಇದ್ದಾವೆ. ಅವಾಗ ಏನಾಗುತ್ತೆ, ಹರಿಯಾಣದಲ್ಲಿ ಏನೋ ಒಂದು ಭೂಕಂಪ ಆಗೋದಿರಲಿ, ಒಂದು ಸುನಾಮಿ ಆಗೋದಿರಲಿ, ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್ ಆಗಿ ಅಥವಾ ಸ್ಟ್ರೈಕ್ ಗೀಕ್ ಆಗೋದಿರಲಿ, ಏನಾದರೂ ಆದಾಗ ಏನಾಗುತ್ತೆ, ಎಲ್ಲ ಫ್ಯಾಕ್ಟ್ರಿನೂ ಬಂದ್ ಮಾಡಬೇಕಾಗುತ್ತೆ. ಇವ್ರದ್ದು 50-60% ರೆವಿನ್ಯೂ ಸ್ಟಾಪ್ ಆಗಿಬಿಡುತ್ತೆ. ಬಿಕಾಸ್ ಎಲ್ಲ ಕಡೆ ಇದ್ದಾಗ ಏನಾಗುತ್ತೆ, ಯಾವುದೋ ಒಂದು ಫ್ಯಾಕ್ಟ್ರಿ ಮುಚ್ಚಿದ್ರೂ ಇನ್ನೊಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ನಡೀತಿರುತ್ತೆ. ಇವ್ರದ್ದು ಮೆಜಾರಿಟಿ ಅಲ್ಲೇ ಇರೋದ್ರಿಂದ ಅವಾಗ ಏನಾಗುತ್ತೆ, ಅವಾಗ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕಾಗುತ್ತೆ. 50-60% ರೆವಿನ್ಯೂ ಹೊಡ್ತಾ ಬೀಳುತ್ತೆ. ಅದೇ ರೀತಿ ಇವ್ರದ್ದು 50% ರೆವಿನ್ಯೂ ಕೇವಲ 3 ಕ್ಲೈಂಟಿಂದ ಬರುತ್ತೆ. ಇದು ಒಂಥರ ಬಿಗ್ ರಿಸ್ಕ್ ಇದ್ದಂಗೆ. ಇದರಲ್ಲಿ ಯಾರನ್ನ ಒಂದೇ ಒಂದು ಕ್ಲೈಂಟು
ಮನೆಗೆ ಹೋದ್ರು ಅಂದರೆ ಎಕ್ಸಾಂಪಲ್ ಆ ಥರ ಆಗಲ್ಲ, ಬಟ್ ಸ್ಟಿಲ್ ಅಸ್ಯೂಮ್ ಮಾಡಿದ್ರೆ ಮನೆಗೆ ಹೋದ್ರು ಅಂದರೆ ಎಕ್ಸಾಂಪಲ್ ಟಿ ವಿ ಎಸ್ ಅಥವಾ ಹೋಂಡಾ ಇವ್ರು ಯಾರನ್ನ ಮನೆಗೆ ಹೋದ್ರು ಮುಳ್ಕೊಂಡು ಹೋದ್ರು ಅಂದರೆ, ಅಥವಾ ಇವ್ರಿಗೆ ಕೆಲಸ ಕೊಡ್ದಲ್ಲೇ ಸ್ಟಾಪ್ ಮಾಡೋದು ಬೇರೆ ಯಾರಿಗೋ ಕೆಲಸ ಕೊಟ್ಟರು ಅಂದರೆ ಇವ್ರದ್ದು ರೆವಿನ್ಯೂ ಸಡನ್ಲಿ ಡ್ರಾಪ್ ಆಗುತ್ತೆ. 20-30% ರೆವಿನ್ಯೂ ಡ್ರಾಪ್ ಆಗುತ್ತೆ ಜಸ್ಟ್ ಒಂದೇ ಒಂದು ಕ್ಲೈಂಟ್ ಬಿಟ್ಟೋದ್ರೆ. ಇದನ್ನು ನನ್ನ ಪ್ರಕಾರ ರಿಸ್ಕ್ ಅನ್ಸುತ್ತೆ. ಮತ್ತು ಇವ್ರ ಬಿಸ್ನೆಸ್ಗೆ 50% ಅಲ್ಯೂಮಿನಿಯಮಿಂದ ಬರೋದ್ರಿಂದ ಅಲ್ಯೂಮಿನಿಯಂ ಪ್ರೈಸ್ ಏನಾದರೂ ವೊಲಟಿಲಿಟಿ ಆದರೆ ಇದು ಇವ್ರ ತಲೆ ಮೇಲೆ ಬರುತ್ತೆ. ಅಲ್ಯೂಮಿನಿಯಂ ಪ್ರೈಸ್ ಏನಾದರೂ ಮೇಲೆ ಹೋದರೆ ಅದು ಇವ್ರಿಗೆ ತುಂಬ ಪ್ರೈಸಿಂಗ್ ಪ್ರೆಷರ್ ಬಂದ್ಬಿಡುತ್ತೆ. ಅದನ್ನು ಈಸಿಲಿ ಪಾಸ್ ಆನ್ ಮಾಡೋಕ್ಕೆ ಬರಲ್ಲ. ಈಗ ಎಕ್ಸಾಂಪಲ್ ನಾವು ನೋಡಿರ್ಬೋದು, ಬಿಸ್ನೆಸ್ ಮಾಡೆಲ್ ಚೆನ್ನಾಗಿದೆ ಅಷ್ಟು ಈಸಿಯಾಗಿ ಬಿಟ್ಟೋಗೋಕ್ಕಾಗಲ್ಲ ಅಂತ ಅನ್ಕೊಬೋದು, ಬಟ್ ಸಡನ್ಲಿ ಪಾಸ್ ಆನ್ ಮಾಡೋಕ್ಕೆ ಬರಲ್ಲ. ಇದೆಲ್ಲನೂ ಕಾಂಟ್ರಾಕ್ಟ್ ಹಳೇದಿರುತ್ತೆ, ಸಡನ್ಲಿ ಪಾಸ್ ಆನ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಅವ್ರು ಏನು ಮಾಡಬೇಕಾಗುತ್ತೆ, ಅವಾಗ ಮಾರ್ಜಿನ್ ಕಾಂಟ್ರಾಸ್ಟ್ ಆಗುತ್ತೆ. ಇದಕ್ಕೆ ಇವ್ರು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ, ಬಟ್ ಇದು ಕೂಡ ರಿಸ್ಕೆ. ಇಷ್ಟು ಈ ಕಂಪ್ನಿನಲ್ಲಿ ರಿಸ್ಕ್ ಇದೆ. ಇನ್ನೊಂದು ರಿಸ್ಕ್ ಏನಂದರೆ ವ್ಯಾಲ್ಯೂಯೇಷನ್ನು 37 ಟೈಮ್ಸ್ ಇದೆ. ಇವ್ರ ಕಾಂಪಿಟೇಟ್ರಿಗೆಲ್ಲ ಕಂಪೇರ್ ಮಾಡಿದ್ರೆ 22-23 ಇದ್ದಾರೆ, ಬಟ್ ಇವ್ರದ್ದು 37 ಟೈಮ್ಸ್ ಇದೆ. ದಟ್ ಈಸ್ ಒನ್ ಥಿಂಗ್ ವಿ ನೀಡ್ ಟು ಬಿ ಕನ್ಸಿಡರ್. ಇದು ಬಿಟ್ಟು ನೀವು ಈ ಕಂಪ್ನಿನ ಅನಾಲಿಸಿಸ್ ಮಾಡಿದರೆ ಅಥವಾ ಈ ಕಂಪ್ನಿ ಬಗ್ಗೆ ಏನಾದರೂ ನಿಮ್ಗೆ ಸ್ಟಡಿ ಮಾಡಿ ಏನಾದರೂ ವಿಷಯ ಗೊತ್ತಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ನಾವೇನಾದರೂ ಈ ವಿಡಿಯೋದಲ್ಲಿ ಬಿಟ್ಟಿದ್ರೆ. ನಾನು ಅವಾಗಲೇ ಹೇಳ್ದಂಗೆ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯಾವ್ದಾನ ಬುಕ್ ರೆಕಮೆಂಡೇಷನ್ ಬೇಕಿದ್ರೆ ನಾನು ಅದನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಬುಕ್ ನೇಮ್ ಬಂದ್ಬಿಟ್ಟು ಸ್ಟಾಕ್ ಇನ್ವೆಸ್ಟಿಂಗ್ ಮಾಸ್ಟರ್ ಮೈಂಡ್ ಅಂತ. ಏಂಜಲ್ 15 ಅನ್ನೋ ಒಂದು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 15% ಡಿಸ್ಕೌಂಟ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.